ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಜಗತ್ತು ಇಂದು ಅತ್ಯಂತ ಭಯಾನಕ ತಿರುವಿನಲ್ಲಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ನೀಡಿದ್ದ ಆ ನರಕ ತೋರಿಸುವೆ ಡೆಡ್ಲೈನ್ಗೆ ಈಗ ಕ್ಷಣಗಣನೆ ಶುರುವಾಗಿದೆ. ಇಂದೇ ಆ ಅಂತಿಮ ಗಡುವು ಏಪ್ರಿಲ್ 7, 2026. ಈ ಸಮಯ ಮುಗಿಯುವ ಒಳಗೆ ಇರಾನ್ ತನ್ನ ನಿರ್ಧಾರ ಬದಲಿಸದಿದ್ರೆ ಭೀಕರ ಪರಿಣಾಮ ಎದುರಿಸಬೇಕಾಗುತ್ತೆ ಎಂಬ ಎಚ್ಚರಿಕೆ ಈಗ ಯುದ್ಧ ಭೀಕರ ಸ್ಥಿತಿಗೆ ತಲುಪುವ ಮುನ್ಸೂಚನೆಯಂತೆ ಕೇಳಿಸ್ತಾ ಇದೆ. ಆದ್ರೆ ಇರಾನ್ ಈ ಬೆದರಿಕೆಗಳಿಗೆ ಬಗ್ಗುವ ಲಕ್ಷಣ ತೋರಿಸ್ತಾ ಇಲ್ಲ. ಅಮೆರಿಕದ ಅಬ್ಬರದ ಎಚ್ಚರಿಕೆಗಳನ್ನ ಇರಾನ್ ನೇರವಾಗಿ ತಿರಸ್ಕರಿಸಿದೆ. ಇರಾನ್ ವಿದೇಶಾಂಗ ಇಲಾಖೆಯ ಪ್ರತಿಕ್ರಿಯೆ ಸ್ಪಷ್ಟವಾಗಿದೆ. ಬೆದರಿಕೆಗಳ ಮೂಲಕ ನಮ್ಮನ್ನ ಮಾತುಕತೆಗೆ ತರೋದಕ್ಕೆ ಸಾಧ್ಯವಿಲ್ಲ. ನಾವು ಯಾವುದೇ ಪರಿಸ್ಥಿತಿಯನ್ನ ಎದುರಿಸೋದಕ್ಕೂ ಸಿದ್ಧವಿದ್ದೇವೆ ಅಂತ ಇರಾನ್ ಇಲ್ಲಿ ಘೋಷಿಸಿದೆ. ಟ್ರಂಪ್ ಅವರ ಪ್ರತಿಯೊಂದು ಹೇಳಿಕೆಯನ್ನ ಇರಾನ್ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಕರೆದಿದೆ. ಇವತ್ತಿನ ಈ ಡೆಡ್ಲೈನ್ ಕೇವಲ 2 ದೇಶಗಳ ನಡುವಿನ ಗಡುವಲ್ಲ, ಇದು ಇಡೀ ಗಲ್ಫ್ ವಲಯದ ಭವಿಷ್ಯವನ್ನ ನಿರ್ಧರಿಸುವ ಸಮಯ. ಇರಾನ್ನ ಪ್ರಮುಖ ವಿದ್ಯುತ್ ಸ್ಥಾವರಗಳು ಮತ್ತು ಸೇತುವೆಗಳನ್ನ ಗುರಿ ಮಾಡೋದಾಗಿ ಅಮೆರಿಕ ಹೇಳಿರೋದು ಯುದ್ಧಾಪರಾಧದ ವ್ಯಾಪ್ತಿಗೆ ಬರ್ತದೆ ಅಂತ ಇರಾನ್ ವಾದಿಸ್ತದೆ. ಇರಾನ್ ತನ್ನ ಹಾರ್ಮುಜ್ ಜಲಸಂಧಿಯ ಮೇಲಿನ ಹಿಡಿತವನ್ನ ಬಿಟ್ಟುಕೊಡಲು ಸಾಧ್ಯವಿಲ್ಲ. ಇದುವೇ ಈಗಿನ ಸಂಘರ್ಷದ ಕೇಂದ್ರ ಬಿಂದು. ಇರಾನ್ ತನ್ನ ಮೌನವನ್ನ ಮುರಿದು ಪ್ರತ್ಯುತ್ತರವನ್ನ ನೀಡಿದೆ. ಅಮೆರಿಕದ 45 ದಿನಗಳ ಕದನ ವಿರಾಮದ ಪ್ರಸ್ತಾಪವನ್ನು ಕನ್ನಡಿಸುವ ತಂತ್ರ ಅಂತ ಕರೆದಿರುವ ಇರಾನ್ ತನಗೆ ತಾತ್ಕಾಲಿಕ ಶಾಂತಿ ಬೇಡ, ಬದಲಿಗೆ ಅಮೆರಿಕದ ಹಸ್ತಕ್ಷೇಪದ ಸಂಪೂರ್ಣ ಅಂತ್ಯ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದಿದೆ. ಇತ್ತ ಇಸ್ರೇಲ್ನ ಸರಣಿ ದಾರಿಗಳು ಇರಾನ್ ಅನ್ನ ಮತ್ತಷ್ಟು ಕೆರಳಿಸಿದೆ. ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಕೂಡ ಹಲವು ಬಾರಿ ಇರಾನ್ ವಿರುದ್ಧ ಅಂತಿಮ ಗಡುವು ನೀಡಿ ನಂತರ ಕೊನೆಯ ಕ್ಷಣದಲ್ಲಿ ಅದನ್ನ ಮುಂದೂಡ್ತಾ ಬಂದಿದ್ದಾರೆ. ಇದು ಅವರ ರಾಜತಾಂತ್ರಿಕ ಶೈಲಿಯ ಭಾಗವೇ ಅಥವಾ ನಿಜಕ್ಕೂ ಯುದ್ಧಕ್ಕೆ ಹಿಂಜರಿತಿದ್ದಾರೆಯೇ ಎಂಬ ಪ್ರಶ್ನೆ ಈಗ ಜಗತ್ತಿನಾದ್ಯಂತ ಎದ್ದಿದೆ. ಪ್ರತಿ ಬಾರಿ ಡೆಡ್ಲೈನ್ ಸಮೀಪಿಸಿದಾಗಲೂ ಇರಾನ್ ಮೇಲೆ ಮಾನಸಿಕ ಒತ್ತಡ ಹೇರೋದು ಮತ್ತು ಆ ಮೂಲಕ ಶರಣಾಗುವಂತೆ ಮಾಡೋದು ಅವರ ಉದ್ದೇಶ ಇರಬಹುದು. ಆದ್ರೆ ಏಪ್ರಿಲ್ 7ರ ಈ ಇಂದಿನ ಗಡುವು ಕೂಡ ಕೇವಲ ಒಂದು ಬೆದರಿಕೆ ಕಾರ್ಡ್ ಆಗಿ ಉಳಿಯುತ್ತದೆಯೇ, ಅಥವಾ ಈ ಬಾರಿ ಟ್ರಂಪ್ ಅಂತಿಮವಾಗಿ ಭೀಕರ ದಾಳಿಗೆ ಆದೇಶ ನೀಡ್ತಾರೆಯೇ ಅನ್ನೋದು ಕಾದು ನೋಡಬೇಕಿದೆ. ಇನ್ನೊಂದ್ ಕಡೆಯಲ್ಲಿ ಇಸ್ರೇಲ್ನಂತಹ ಮಿತ್ರ ರಾಷ್ಟ್ರಗಳು ದಾಳಿಗೆ ಒತ್ತಾಯಿಸ್ತಾ ಇದ್ರೆ ವಿಶ್ವಸಂಸ್ಥೆ ಮತ್ತು ಇತರ ಪ್ರಮುಖ ರಾಷ್ಟ್ರಗಳು ಯುದ್ಧ ಬೇಡ ಅಂತ ಟ್ರಂಪ್ ಮೇಲೆ ಒತ್ತಡವನ್ನ ಹಾಕ್ತಿದೆ. ಈ ಎಲ್ಲಾ ಸಂಕಷ್ಟಗಳ ನಡುವೆ ಟ್ರಂಪ್ ಇಂದಿನ ಗಡುವುಗಳನ್ನ ಮತ್ತೊಂದು ವಾರ ಮುಂದೂಡಿ ಕೊನೆ ಅವಕಾಶ ಅಂತ ಘೋಷಿಸುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಒಂದೆಡೆ ಅಮೆರಿಕದ ಡೆಡ್ಲೈನ್ ಕತ್ತಿ ಮಸೀತಾ ಇದ್ರೆ, ಇತ್ತ ಇರಾನ್ ಒಂದು ಅನಿರೀಕ್ಷಿತ ಮತ್ತು ಭಾವನಾತ್ಮಕ ಪ್ರತಿರೋಧಕ್ಕೆ ಸಜ್ಜಾಗಿದೆ. ತನ್ನ ದೇಶದ ವಿದ್ಯುತ್ ಸ್ಥಾವರಗಳು ಮತ್ತು ಅಣೆಕಟ್ಟುಗಳನ್ನ ಧ್ವಂಸ ಮಾಡ್ತೀವಿ ಎಂಬ ಟ್ರಂಪ್ ಎಚ್ಚರಿಕೆಗೆ ಪ್ರತಿಯಾಗಿ ಇರಾನ್ ಸರ್ಕಾರ ತನ್ನ ನಾಗರಿಕರಿಗೆ ಒಂದು ಕರೆ ನೀಡಿದೆ. ದೇಶದ ಸಾವಿರಾರು ಯುವಕರು, ಕ್ರೀಡಾಪಟುಗಳು ಮತ್ತು ಕಲಾವಿದರು ಇಂದು ಪ್ರಮುಖ ವಿದ್ಯುತ್ ಕೇಂದ್ರಗಳ ಸುತ್ತವೂ ಮಾನವ ಸರಪಳಿ ನಿರ್ಮಿಸಿ ನಿಲ್ತಾ ಇದ್ದಾರೆ. ಇವು ನಮ್ಮ ರಾಷ್ಟ್ರೀಯ ಸಂಪತ್ತು. ಇವುಗಳ ಮೇಲೆ ದಾಳಿ ಮಾಡೋದಂದ್ರೆ ನಮ್ಮ ಮೇಲೆ ದಾಳಿ ಮಾಡಿದಂತೆ ಎಂಬ ಸಂದೇಶವನ್ನ ಇರಾನ್ ಈ ಮೂಲಕ ಜಗತ್ತಿಗೆ ಸಾರ್ತಾ ಇದೆ. ನಾಗರಿಕರನ್ನೇ ಗುರಾಣಿಯನ್ನಾಗಿ ಬಳಸುವ ಈ ತಂತ್ರವು ಅಮೆರಿಕದ ಮುಂದಿನ ನಡೆಯನ್ನ ಕಟ್ಟಿ ಹಾಕ್ತದೆಯೇ, ಅಥವಾ ಈ ಮಾನವ ಸರಪಳಿಯ ನಡುವೆಯೇ ಯುದ್ಧದ ಕಿಡಿ ಹೊತ್ತಿಕೊಳ್ತದೆ ಎಂಬುದು ಇಂದಿನ ಅತ್ಯಂತ ಭೀಕರ ಪ್ರಶ್ನೆಯಾಗಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.